ಪ್ರಕರಣ ನನ್ನ ಗಮನಕ್ಕೆ ಬಂದಿದೆ. ಕಳೆದ ತಾಯಿ ಮತ್ತು ಮಗು ಇಲ್ಲಿನ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ ದಿನದಿಂದ ಇಲ್ಲಿ ತನಕ ನನಗೆ ಪ್ರತಿಯೊಂದು ನವೀಕರಣ ಅಪ್ಡೇಟ್ಸ್ಗಳು ಸಿಕ್ಕಿದೆ. ನಾನು ಇದನ್ನು ಇವತ್ತು ನೀವು ಕೊಟ್ಟಿರೋ ಮನವಿನ ನಾನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಕಮಿಷನರ್ ಅವರಿಗೆ ಮತ್ತು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೆ ಅವರ ಗಮನಕ್ಕೆ ನಾನು ಅವರಿಗೆ ಪತ್ರ ಮಾಡ್ತೇನೆ. ಪತ್ರ ಮಾಡಿ ಇದು ಕೇವಲ ಅವ್ರನ್ನ ಈಗ ಸಬ್ಜೆಕ್ಟ್ ಮಟ್ಟಿಗೆ ವರ್ಗಾವಣೆ ಮಾಡಿರೋದು ಪನಿಷ್ಮೆಂಟ್ ಆಗೋದಿಲ್ಲ. ಅದು ಇಲ್ಲಿ ಮಾಡೋ ಕೆಲಸ ಅಲ್ಲಿ ಮಾಡ್ತಾರೆ. ಬಟ್ ಅದು ಕಾನೂನಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನಿರ್ಲಕ್ಷ್ಯ ಕಂಡು ಬರಬೇಕು. ನಿರ್ಲಕ್ಷ್ಯತನ ಕಂಡು ಬಂದಾಗ FIR ಹಾಕೋದಕ್ಕೆ ಅವಕಾಶ ಇದೆ ಸರ್ಕಾರಿ ಅಧಿಕಾರಿಗಳ ಮೇಲೆ. ಪ್ರಿಲಿಮಿನರಿ ಎನ್ಕ್ವೈರಿ ನಡೀತಾ ಇದೆ. ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಅವ್ರ ನಿರ್ಲಕ್ಷ್ಯತೆ ಏನಾದರೂ ಕಂಡು ಬಂತು ಅಂದರೆ ಇಮಿಡಿಯೇಟ್ ಆಗಿ FIR ಮಾಡಿಸೋದಕ್ಕೆ ನಾನು PSO ಜೊತೆ ಮಾತಾಡ್ತೀನಿ. ಅದಾದ ನಂತರ ಅವರನ್ನು ಅಮಾನತಿನಲ್ಲಿಟ್ಟು ಮುಂದಿನ ದಿನಗಳಲ್ಲಿ ಅಮಾನತಿನಲ್ಲಿ ಇಡಬೇಕು. ಆ ವ್ಯವಸ್ಥೆ ನಾನು ಸರ್ಕಾರದ ಗಮನ ಸೆಳಿತೀನಿ. ಈ ತಾಯಿ ಮಗು ಜೀವ ಕಳ್ಕೊಂಡಿದ್ದಾರೆ, ಮತ್ತು ಅವರು ತರೋದಕ್ಕಂತೂ ಸಾಧ್ಯವಿಲ್ಲ. ಬಟ್ ಅವ್ರಿಗಾಗಿರೋ ಅನ್ಯಾಯನ ಸರಿಪಡಿಸೋದಕ್ಕೆ ನನ್ನ ಮಟ್ಟದಲ್ಲಿ ಎಷ್ಟು ಹೋರಾಟ ಮಾಡಬೇಕು ನಾನು ಅದನ್ನು